ಹಲೋ ಎಲ್ರಿಗೂ ನಮಸ್ಕಾರ. ಧ್ವಂಸ ಮಾಡಿದ್ರು RCB ಬೌಲರ್ಸು ಕ್ವಾಲಿಫೈಯರ್ 1ನಲ್ಲಿ ಅಂತಲೇ ಹೇಳ್ಬೋದು. ಸೊ ಪಂಜಾಬ್ ಕಿಂಗ್ಸ್ ಬ್ಯಾಟರ್ಸ್ಗೆ ಆನ್ಸರೇ ಇರಲಿಲ್ಲ RCB ಬೌಲರ್ಸ್ ಕೇಳಿದ ಕ್ವಶನ್ಸ್ಗೆ. ಎಂಥ ಬಾಲಿಂಗ್ ಗುರು ದೇವ್ರೆ, ಈ ಥರ ಬಾಲಿಂಗ್ ಪರ್ಫಾರ್ಮೆನ್ಸ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂತ ಅನಿಸುತ್ತೆ. ಆ ಥರ ಹೆಜಲ್ವುಡ್ ಒಂದು ಎಂಟ್ರಿ ಕೊಟ್ಟಿದ್ದು ಡಿಫ್ರೆಂಟ್ ಲೆವೆಲ್ ಬಾಲಿಂಗ್ ಥರನೇ ಕಾಣ್ತು. ಇನ್ಫ್ಯಾಕ್ಟ್ ಎಲ್ಲ ಬೌಲರ್ಸ್ಗಳು ಕೂಡ ಫಾರ್ಮ್ಗೆ ಬಂದರು ಅಂತಲೇ ಹೇಳ್ಬೋದು. ಅದ್ಭುತವಾದ ಬಾಲಿಂಗ್ ಅಂತಲೇ ಹೇಳ್ಬೋದು. ಅಷ್ಟೇ ಚೆನ್ನಾಗಿ ಫಿಲ್ ಸಾಲ್ಟ್ ಅವರಿಂದ ಫಿನಿಶ್ ಕೂಡ ಬರುತ್ತೆ. ಬ್ಯಾಟಿಂಗ್ನಲ್ಲಿ 102 ಹೊಡೆಯಬೇಕಿದ್ರು ಕೂಡ ಸ್ವಲ್ಪ ಮೂಮೆಂಟ್ ಇರುತ್ತೆ ವಿಕೆಟ್ನಲ್ಲಿ, ಆದರೂ ಕೂಡ ಫಿಲ್ ಸಾಲ್ಟ್ ಅವರಿಂದ ಅದ್ಭುತವಾದ ಇನ್ನಿಂಗ್ಸ್ ಬಂತು. ಈಸಿಯಾಗಿ 10 ಓವರ್ನಲ್ಲೇ ಮ್ಯಾಚ್ ಮುಗಿಸಾಕ್ತಾರೆ. ಸೊ ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ. ವಿಡಿಯೋದಲ್ಲಿ ಎತ್ಕೊಂಬಂದು ಚಾನಲ್ಗೆ ಸೂಪರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಪಡ ಅಂತ ಸ್ಟಾರ್ಟ್ ಮಾಡೋಣ. ಸೊ ಎಂಥ ಬಾಲಿಂಗ್ ಪರ್ಫಾರ್ಮೆನ್ಸ್ ಬಂತು RCB ಕಡೆಯಿಂದ. ಸೊ ಸ್ಟಾರ್ಟ್ ಮಾಡಿದ್ದು ಅಂದರೆ ಎಷ್ಟೇ ಪ್ರಿಯಾಂಶ್ ಆರ್ಯ ಅವರ ವಿಕೆಟ್ ತೆಗೆದುಕೊಂಡ್ರು. ಅದಾದ ಬಳಿಕ ಪ್ರಭ್ ಸಿಮ್ರನ್ 2 ಬೌಂಡ್ರಿ ಆಗುವುದು 6 ಹೊಡೆದು ಆ್ಯಸ್ ಯೂಶ್ವಲ್ ಚೆನ್ನಾಗಿ ಕಾಣ್ತಾಯಿದ್ರು. ಅವ್ರನ್ನ ಔಟ್ ಮಾಡಿದ್ದು ಅಂದರೆ ಭುವನೇಶ್ವರ್ ಕುಮಾರ್. ಸೊ 2 ಬೌಂಡ್ರಿ ಬಂದಿತ್ತು, ನಂತರ ಔಟ್ ಮಾಡ್ತಾರೆ ಅವರನ್ನೇ. ಸೊ ಅದಾದ ಬಳಿಕ ಇಂಗ್ಲೀಷ್ ಅವ್ರನ್ನ ಜೋಶ್ ಹೆಜಲ್ವುಡ್ ತೆಗಿತಾರೆ, ಹಾಗೆಯೇ ಅಯ್ಯರ್ ಅವ್ರನ್ನು ಕೂಡ ಹೆಜಲ್ವುಡ್ಡೇ ತೆಗಿತಾರೆ. ಸೊ ಎಂತಹ ಬ್ರೇಕ್ ಥ್ರೂಗಳನ್ನು ಕೊಡ್ತಾರೆ ಹೆಜಲ್ವುಡ್ ಅಂತಲೇ ಹೇಳ್ಬೋದು. ಶಾರ್ಟ್ ಬಾಲ್ಗಳ ಮುಖಾಂತರ ಕಾಟ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಪಂಜಾಬ್ ಕಿಂಗ್ಸ್ 38ಕ್ಕೆ 4 ವಿಕೆಟ್ ಕಳೆದುಕೊಳ್ತಾರೆ. ಅದಾದ ಬಳಿಕ ನೇಹಲ್ ವಧೇರಾ ಅವ್ರನ್ನ ಮತ್ತೊಮ್ಮೆ ಯಶ್ ದಯಾಳ್ ಬ್ಯಾಕ್ ಬಾಲಿಂಗ್ಗೆ ಬಂದು ವಿಕೆಟ್ ತೆಗೆದು 50ಕ್ಕೆ 5. ಸ್ಟೋಯ್ನಿಸ್ ಇನ್ನೊಂದು ಕಡೆ ಸ್ವಲ್ಪ ಪಂಜಾಬ್ಗೆ ಸ್ವಲ್ಪ ನೆರವಾಗ್ತಾಯಿದ್ರು ಅಂತಲೇ ಹೇಳ್ಬೋದು. ಸೊ 2 ಬೌಂಡ್ರಿ ಹಾಗೂ 2 6 ಸಹಿತ 26 ರನ್ ಹೊಡೆದ್ರು ಅವರೊಬ್ಬರೇ. ಸೊ ಸುಯಾಶ್ ಶರ್ಮಾ ಆ ಕಡೆಗೆ ಬಂದು ಎಲ್ಲನೂ ಮಕಾಡೆ ಮಲಗಿಸ್ತಾರೆ ಅಂತಲೇ ಹೇಳ್ಬೋದು. ಮೊದಲು ಶಶಾಂಕ್ ಸಿಂಗ್ ಅವ್ರನ್ನ ಬೋಲ್ಡ್ ಮಾಡಿದೆ, ಅದಾದ ಬಳಿಕ ಮುಷೀರ್ ಖಾನ್ ಅವ್ರನ್ನ ಎಲ್ಬಿಡಬ್ಲು ಮಾಡ್ತಾರೆ. ಅಷ್ಟಕ್ಕೆ ಸಾಲಿಲ್ಲ, ಸ್ಟೋಯ್ನಿಸ್ ಸಖತ್ತಾಗಿ ಆಡ್ತಾಯಿದ್ರು. ಇನ್ಫ್ಯಾಕ್ಟ್ ಇವತ್ತು ಅವರನ್ನು ಕೂಡ ಬೇಗನೆ ಬೋಲ್ಡ್ ಮಾಡ್ತಾರೆ. 26 ರನ್ ಇಲ್ಲಿಗೆ ಬರುತ್ತೆ. ಅಜ್ಮತುಲ್ಲಾ ಕೊನೆಗೆ ಸ್ವಲ್ಪ ಕ್ಯಾಮಿಯೋ ಆಡ್ತಾರೆ, 12 ಬಾಲ್ನಲ್ಲಿ 18. ಸೊ ಇದೆಲ್ಲ ಜಾಸ್ತಿ ಸಾಕಾಗೋದಿಲ್ಲ, ಯಾಕಂದರೆ RCB ಬಾಲಿಂಗ್ ಅಷ್ಟು ಬಿಗಿಯಾಗಿರುತ್ತೆ. 101ಕ್ಕೆ ಆಲ್ಔಟ್ ಆಗ್ತಾರೆ ಕ್ವಾಲಿಫೈಯರ್ 1 ಅಂತಹ ಬಿಗ್ ಗೇಮ್ನಲ್ಲಿ ಪಂಜಾಬ್ ಕಿಂಗ್ಸ್ ಅವರು. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಹೆಜಲ್ವುಡ್ 3 ಹಾಗೆಯೇ ಸುಯೇಶರ್ 3 ವಿಕೆಟ್ ಪಡೆದರೆ ಯಶ್ ದಯಾಳ್ 2 ವಿಕೆಟ್, ಭುವಿ ಹಾಗೂ ರೊಮಾರಿಯೋ ಶೆಫರ್ಡ್ ಕೂಡ 1 ವಿಕೆಟ್ ಪಡೆದು ಈಸಿಯಾಗಿ ಆಲ್ಔಟ್ ಮಾಡಾಕ್ತಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು 102 ರನ್ಗಳ ಸಿಂಪಲ್ ಟಾರ್ಗೆಟ್ ಬಂದಿರ್ತಿದೆ. RCBಗೆ ಒಳ್ಳೆ ಆರಂಭ ಸಿಗುತ್ತೆ. ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ 3 ಓವರ್ನಲ್ಲೇ 30 ರನ್ಗಳು ದಾಟಿಸ್ತಾರೆ. ಸೊ ಇನ್ನೇನು ಆರಾಮ್ ಚೇಸ್ ಆಗುತ್ತೆ ಅನ್ನೋಷ್ಟರಲ್ಲಿ ಜೇಮಿಸನ್ ಒಂದು ಓವರ್ ಒಳ್ಳೆ ಸ್ಪೆಲ್ ಹಾಕ್ತಾರೆ. ವಿರಾಟ್ ಕೊಹ್ಲಿ ಅವರ ವಿಕೆಟ್ ತೆಗೆದಲ್ದೇ 4 ಡಾಟ್ ಆಗಿ ಮೇಡನ್ ವಿಕೆಟ್ ಆಗುತ್ತೆ. ಸೊ ಅವಾಗ ಸ್ವಲ್ಪ ಪ್ರೆಷರ್ ಬಿಲ್ಡ್ ಆಗುತ್ತೆ, ಆದರೂ ಜಾಸ್ತಿ ರನ್ಸ್ ಏನು ಇಲ್ದಿರೋದ್ರಿಂದ ಅಷ್ಟೇನು ಪ್ರೆಷರ್ ಬರೋದಿಲ್ಲ ಅಂತಲೇ ಹೇಳ್ಬೋದು RCB ತಂಡಕ್ಕೆ. ಫಿಲ್ ಸಾಲ್ಟ್ ಇನ್ನೊಂದು ಕಡೆ ರೋಷಾವೇಶದಿಂದ ಜಗ್ತಾ ಇದ್ರು ಅಂತಲೇ ಹೇಳ್ಬೋದು. ಸೊ ಅದೊಂದು ಓವರ್ ಅಷ್ಟೇ ಟೈಟ್ ಬಿದ್ದಿದ್ದು ಅಷ್ಟೇ. ಅದಾದ ಬಳಿಕ ಫಿಲ್ ಸಾಲ್ಟ್ ಅವರ ಆಕ್ರಮಣ ಮುಂದುವರಿಯುತ್ತೆ ಅಂತಲೇ ಹೇಳ್ಬೋದು. ಜೇಮಿಸನ್ ಅವ್ರಿಗೇ 20+ ರನ್ಸ್ ಒಂದೇ ಓವರ್ ಹೊಡಿತಾರೆ. ಸೊ ಪ್ರೆಷರ್ ಎಲ್ಲ ರಿಲೀಸ್ ಆಗಿ ಹೋಗುತ್ತೆ. ಹಾಗೆಯೇ ಈಸಿಯಾಗಿ 10 ಓವರ್ನಲ್ಲೇ ಮ್ಯಾಚ್ ಫಿನಿಷ್ ಮಾಡಿ ಫೈನಲನ್ನು ಪ್ರವೇಶ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅಂತಹ ವಿನ್ ಇದಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು 1 ಸ್ಟೆಪ್ ಅವೇ ಅಷ್ಟೇ ಟ್ರೋಫಿ ಹತ್ತೋದಕ್ಕೆ. ಹಲವು ವರ್ಷಗಳಿಂದ ಕಾಯ್ತಾ ಇದ್ದ ಕ್ಷಣ ಬಂದೇ ಬಿಡುತ್ತೆ. ಅದೊಂದು ದಿನ ಎಲ್ಲ ಸರಿಯಾಗಿ ನಡೀತು ಅಂದರೆ. ಸೊ ಹೋಪ್ಫುಲಿ ಈ ವರ್ಷ ಸಖತ್ತಾಗಿ ಕಾಣ್ತಾಯಿದೆ. ಎಲ್ಲ ಮ್ಯಾಚ್ನಲ್ಲೂ ಹೊಸ ಮ್ಯಾಚ್ ವಿನರ್ಸ್ಗಳು ಹುಟ್ಟಾಗ್ತಾಯಿದೆ ಅಂದರೆ RCB ತಂಡ. ಸೊ ಹಾಗಾಗಿ ನೋಡೋಣ, ಫಿಂಗರ್ಸ್ ಕ್ರಾಸ್ಡ್ ಅಂತಲೇ ಹೇಳ್ಬೋದು. ಸೊ ಹೋಪ್ಫುಲಿ ನಾವು ಅಂದ್ಕೊಂಡ ರೀತಿಯೇ ಆಗಿ ಹಲವು ವರ್ಷದ RCB ಫ್ಯಾನ್ಸ್ನ ಕನಸು ಈ ವರ್ಷ ಆದರೂ ನನಸಾಗಲಿ. ಜೂನ್ 3ನೇ ತಾರೀಕು ಅದಕ್ಕೆ ಕಾಯ್ತಾ ಇರ್ತೀವಿ ನಾವು ಖಂಡಿತವಾಗ್ಲೂ. ಅದಕ್ಕೂ ಮೊದಲು RCB ತಂಡಕ್ಕೆ ಯಾರು ಸಿಗ್ತಾರೆ ಅಂತ ನೋಡಬೇಕಾಗಿದೆ. ನಾಳೆ ಎಲಿಮಿನೇಟರ್ ಇದೆ, ಹಾಗೆಯೇ ಕ್ವಾಲಿಫೈರ್ 2 ಕೂಡ ಪಂಜಾಬ್ ಕಿಂಗ್ಸ್ ಕಾಯ್ತಾ ಇರ್ತಾರೆ ಯಾರು ಬರ್ತಾರೆ ಅಂತ. ಸೊ ನೋಡೋಣ ಮತ್ತು ಯಾರು ಸಿಗ್ತಾರೆ ಫೈನಲ್ನಲ್ಲಿ ಅಂತ. ಸೊ ಸಖತ್ ಸೀಸನ್ ಆಗ್ತಾಯಿದೆ RCB ತಂಡಕ್ಕೆ. ಫಿನಿಶ್ ಕೂಡ ಅದೇ ರೀತಿ ಸಿಗಲಿ. ಈ ಥರ ಬಾಲಿಂಗ್ ಏನಾದರೂ ಫೈನಲ್ನಲ್ಲಿ ಬಂತು ಅಂದರೆ ಪಕ್ಕ ನಾವು ಕಪ್ ಹೊಡಿತೀವಿ ಈ ಸೀಸನ್ನು. ಸೊ ನೋಡೋಣ, ಹೋಪ್ಫುಲಿ ಇವತ್ತು ಈ ಸೀಸನ್ ಕಪ್ ಹೊಡೆದೇ ಮುಗಿಸ್ಲಿ RCB ಅಂತ ಆಶಿಸೋಣ. ಸೊ ಈ ಥರ ಬಾಲಿಂಗು ಈ ಕ್ವಾಲಿಫೈಯರ್ ಹಂತದಲ್ಲಿ ಬಂದಿದ್ದು ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಹೆಜಲ್ವುಡ್ ಅವರು ಒಬ್ಬರು ತಂಡಕ್ಕೆ ಬಂದರೆ ಡಿಫ್ರೆಂಟ್ ಲೆವೆಲಲ್ಲೇ ಕಾಣುತ್ತೆ RCB ಬಾಲಿಂಗ್ ಅಂತಲೇ ಹೇಳ್ಬೋದು. ಈ ಹಿಂದೆ 2 ಪಂದ್ಯದಲ್ಲಿ ಜಾಸ್ತಿ ರನ್ ಕೊಟ್ಟಿದ್ದರು ಇನ್ಫ್ಯಾಕ್ಟು. ಸೊ ಹೆಜಲ್ವುಡ್ ಬಂದಾಗೇ ಸ್ಟ್ರೈಟ್ ಅವೇ ಒಂದು ಎನರ್ಜಿನ ತಂದು ಕೊಡ್ತಾರೆ ಅಂತಲೇ ಹೇಳ್ಬೋದು ತಂಡಕ್ಕೆ. ಇನ್ನು ಬಾಲಿಂಗ್ ಕೂಡ ಡಿಫ್ರೆಂಟಾಗೇ ಕಾಣುತ್ತೆ. ಸೊ ಸಖತ್ತಾಗಿರೋ ವಿನ್ ಬಂತು, ಸಖತ್ತಾಗಿರೋ ಕ್ವಾಲಿಫೈಯರ್ 1 ಸಿಕ್ತು, ಫೈನಲ್ ಪ್ರವೇಶ ಮಾಡಿದ್ವಿ. ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.